ಬಾಗಲಕೋಟೆ ಉಪಚುನಾವಣೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಬಿಜೆಪಿ ಪಕ್ಷದಿಂದ ಬಿರುಸಿನ ಚಟುವಟಿಕೆಗಳು ನಡೆಯುತ್ತಿದ್ದು ಪ್ರಚಾರ ಸಹ ಅಷ್ಟೇ ತೀವ್ರಗತಿಯಿಂದ ನಡೆಯುತ್ತಿದೆ. ಹಾಲಿ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂತಹ PH ಪೂಜಾರ್ ಅವರು ಸಹ ತಮ್ಮದೇ ಆದಂತಹ ಶೈಲಿಯಲ್ಲಿ ಪ್ರಚಾರ ಮಾಡುವ ಮೂಲಕ ಈ ಬಾರಿ ಬಿಜೆಪಿ ಗೆಲ್ಲಿಸಲೇಬೇಕೆಂಬುದು ಒಂದು ಹಠ ಹಿಡಿದಿದ್ದಾರೆ. ಬನ್ನಿ ಈಗ ನಮ್ಮೊಂದಿಗೆ PH ಪೂಜಾರ್ ಇದ್ದಾರೆ. ಅವರು ಯಾವ ತರ ಒಂದು ಬಿಜೆಪಿ ಪಕ್ಷ ಗೆಲ್ಲಬೇಕಂತಿದ್ದಾರೆ, ಯಾವ ತರ ಪ್ರಚಾರ ಮಾಡ್ಬೇಕಂತ ನಾನು ಅವ್ರಿಗೆ ಕೇಳೋ ಪ್ರಯತ್ನ ಮಾಡ್ತೀನಿ. ಸರ್ ನಮಸ್ಕಾರ. ಸರ್, ಈ ಬಾರಿ ಬಿಜೆಪಿ ಪಕ್ಷ ಗೆಲ್ಲುತ್ತಂತ ವಿಶ್ವಾಸ ಇದೆಯಾ ನಿಮಗೆ? 100ಕ್ಕೆ 100ರಷ್ಟು ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಗೆಲುವು ಸಾಧಿಸುವಂತಹದ್ದೇ. ಅಂದ್ರೆ ಈಗ ನೀವು ಪ್ರಚಾರ ಯಾವ ತರ ಮಾಡ್ತಾ ಇದ್ದೀರಾ? ಮನೆ ಮನೆಗೆ ಪ್ರಚಾರ ಮಾಡ್ತಾ ಇರುವಂತಹದ್ದಂತೂ ನಾವು ದಿನ ರೂಢಿಸಿಕೊಂಡಿದ್ದೇವೆ. ನಿನ್ನೆಯಿಂದ ನಾನು ಪ್ರಚಾರದಲ್ಲಿ ವಿಶೇಷವಾಗಿ ತೊಡಗಿಸಿಕೊಂಡಂತಹದ್ದು. ಇವತ್ತು 29, 30ನೇ ಸೆಕ್ಟರ್ಗಳಲ್ಲಿ ನವನಗರದಲ್ಲಿ ಸುತ್ತಾಡಿದ್ದೇನೆ. ಪ್ರತಿ ಮನೆಯಲ್ಲಿ ಹೋದಾಗ ಇಷ್ಟೊಂದು ಉತ್ಸಾಹ ಹುಮ್ಮಸ್ಸಿನಿಂದ ಜನ ನಮ್ಮನ್ನು ಸ್ವಾಗತ ಮಾಡುವಂಥದ್ದು, ಆದರದಿಂದ ನಮ್ಮನ್ನು ಕರೆದುಕೊಂಡು ಅವರ ಜೊತೆಯಾಗಿ ನಮ್ಮ ಜೊತೆಗೆ ಈ ಪ್ರಚಾರ ಕಾರ್ಯದಲ್ಲಿ ಭಾಗವಹಿಸುವುದನ್ನು ನೋಡಿದರೆ ನಿಶ್ಚಿತವಾಗಿ ಭಾರತೀಯ ಜನತಾ ಪಾರ್ಟಿ ಅವರೆಲ್ಲರ ಮನೆಯಲ್ಲಿ ಕೂಡ ಮನೆ ಮಾಡಿದೆ ಅಂತನ್ನುವಂತಹ ವಿಶ್ವಾಸ ನಾವು ಮೂಡಿ ಬಂದಿದ್ವಿ. ಈಗ ಈ ಕಾಂಗ್ರೆಸ್ ಪಕ್ಷ ಸರ್ಕಾರ ಇರೋದ್ರಿಂದ ಆಡಳಿತ ಎಲ್ಲ ಅವರ ಹತ್ರ ಇರುತ್ತೆ. ಮತ್ತೆ ಈಗ ಅಭಿವೃದ್ಧಿ ಜೊತೆಗೆ ಅವರೇನು ಹಣದ ಹಂಚುವಂತ ಪ್ರಯತ್ನ ಮಾಡೋದ್ರ ಬಗ್ಗೆ ಆರೋಪ ಇದೆ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ನಿಶ್ಚಿತವಾಗಿ ಅವ್ರು ಯಾವುದೇ ರೀತಿ ಪ್ರಯತ್ನ ಮಾಡಿದ್ರು ಕೂಡ ಜನರ ಮನಸ್ಸಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಬಗ್ಗೆ ವಿಶ್ವಾಸ ಮೂಡಿದೀವಿ. ಈ ಸಾರಿ ನಿಶ್ಚಿತವಾಗಿ ಅವ್ರನ್ನ ಗೆಲ್ಲಿಸುವಂತ ಹಣ ಜನ ತೊಟ್ಟಿದ್ದಾರೆ. ಈಗ ಕಾಂಗ್ರೆಸ್ ಪಕ್ಷದ ಮುಖಂಡರು CM ಇರ್ಬೋದು, DK CM ಇರ್ಬೋದು, ಕೃಷ್ಣ ಮೇಲ್ದಂಡ ಯೋಜನೆ ಸಂಬಂಧಪಟ್ಟಂಗ ನಾವು ಸಾಕಷ್ಟು ಅಭಿವೃದ್ಧಿ ಮಾಡ್ತಾ ಇದೀವಿ. ಈಗಾಗಲೇ ಎಕರೆಗೆ 30 ಲಕ್ಷ 40 ಲಕ್ಷ ಅಂತ ನಿರ್ಧಾರ ಮಾಡ್ಬಿಟ್ಟಿದ್ವಿ. ಇದು ನಮಗೆಲ್ಲ ಪ್ಲಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನೀವೇನ್ ಹೇಳ್ತೀರಿ? 30 ಲಕ್ಷ 40 ಲಕ್ಷ ಘೋಷಣೆ ಮಾಡಿದ್ದಾರೆ. ಬಜೆಟ್ನಲ್ಲಿ ಈ ಸಾರಿ ಅವರು ತೆಗೆದಿಟ್ಟಿದ್ದು ಕೇವಲ 3,000 ಕೋಟಿ ರೂಪಾಯಿ ಮಾತ್ರ. ಅದಕ್ಕೆ ಕೇವಲ 6-6.5 ಸಾವಿರ ಎಕರೆಗೆ ಮಾತ್ರ ಸೀಮಿತವಾದಂಥದ್ದು. ಅದಕ್ಕಿಂತ ಹೆಚ್ಚು ಮಾಡ್ಲಿಕ್ಕೆ ಆಗೋದಿಲ್ಲ. ಜನ ಇವತ್ತು ಯಾವ ರೀತಿ ಕಣ್ಣೊರೆಸುವ ತಂತ್ರ ಈ ಕಾಂಗ್ರೆಸ್ಸಿನ ಸರ್ಕಾರ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಮನವರಿಕೆ ಮಾಡಿಕೊಂಡಿದ್ದಾರೆ. ನಿಶ್ಚಿತವಾಗಿ ಯಾವುದೇ ಭ್ರಮೆಯಲ್ಲಿ ಜನ ಇವತ್ತು ಇಲ್ಲ. ಅಂದ್ರೆ ಈ ಗ್ಯಾರಂಟಿ ಯೋಜನೆಯಿಂದಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಲಾಭ ಆಗುತ್ತಾ ಅನ್ಸುತ್ತಾ ನಿಮಗೆ? ಅಲ್ಪ ಸ್ವಲ್ಪ ಆಗ್ಬೋದು, ಆದರೆ ಜನ ಜಾಗೃತರಾಗಿದ್ದಾರೆ. ಮಹಿಳೆಯರು ಕೂಡ ವಿಶೇಷವಾಗಿ ಜಾಗೃತಿ ಆಗಿ ಇವತ್ತು ನನ್ನ ಜೊತೆ ಆಗಮಿಸಿದಂಥ ಮಹಿಳೆಯರನ್ನು ನೋಡಿದ್ರೆ ಯಾರಿಗಾರು ವಿಶ್ವಾಸ ಮೂಡುವಂಥದ್ದು. ಗ್ಯಾರಂಟಿಯ ಪ್ರಭಾವ ಈ ಸಾರಿ ಜನಮನದಲ್ಲಿ ನಶಿಸಿ ಹೋಗಿದೆ ಅಂತ ಇವತ್ತು ನಾವು ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಸರ್, ಈಗ ಈ ಕ್ಯಾಂಡಿಡೇಟ್ ಘೋಷಣೆ ಆಗೋದ್ ಮುಂಚೆ ನೀವು ಕೆಲವೊಂದು ಕ್ಯಾಂಡಿಡೇಟ್ ಇದ್ರಿ ಮತ್ತು ನಿಮ್ಮ ಕೆಲವೊಂದು ಬೇಡಿಕೆ ಇಟ್ಕೊಂಡಿದ್ರ. ಆ ಬೇಡಿಕೆ ಎಲ್ಲ ಈಡೇರಿಸ ವರಿಷ್ಠರು ಎಲ್ಲ ನಮ್ಮನ್ನು ಕರೆದು ಮಾತಾಡಿಸಿದ್ದಾರೆ. ಕೆಲವು ಬಗ್ಗೆ ಸಮ್ಮತಿ ಸೂಚಿಸಿದಂಥದ್ದು, ಇನ್ನೂ ಕೆಲವು ಬೇಡಿಕೆಗಳ ಬಗ್ಗೆ ಚುನಾವಣೆ ಆದ ತಕ್ಷಣ ನಿಶ್ಚಿತವಾಗಿ ಅದನ್ನು ಪೂರೈಕೆ ಮಾಡ್ತೀವಿ ಅನ್ನುವಂಥ ಭರವಸೆ ಕೊಟ್ಟಿದ್ದಾರೆ. ವಿಶ್ವಾಸ ಇದೆ ನನಗೆ. ಈಗ ನೀವು ಈ ಪ್ರಚಾರ ಸಮಯದಲ್ಲಿ ಏನು ಬಿಜೆಪಿ ಪಕ್ಷದ ಪರವಾಗಿ ಮಾಡ್ತಿದ್ರು ಅಥವಾ ಅಭ್ಯರ್ಥಿ ಪರವಾಗಿ ಹೆಚ್ಚು ಒತ್ತು ಕೊಟ್ಟು ಮಾಡ್ತಿದ್ರು? ಭಾರತೀಯ ಜನತಾ ಪಾರ್ಟಿ ಅದ್ರ ಜೊತೆಗೆ ಅಭ್ಯರ್ಥಿ ಅಂತೂ ಇದ್ದೇ ಇದೆ. ಅಲ್ಲ ಅನ್ಸರ, ಈಗ ನಿಮ್ಮ ನಡುವೆ ಅವ್ರ ನಡುವೆ ಕೆಲವೊಂದು ವೈಮನಸ್ಸು ಇತ್ತು. ಆ ವೈಮನಸ್ಸು ಎಲ್ಲ ಸರಿಯಾಗಿದೆ ಅನ್ಸುತ್ತೆ? ನಿಶ್ಚಿತವಾಗಿ ಆ ವೈಮನಸ್ಸಿನ ಪ್ರಶ್ನೆ ಇವತ್ತು ಉಳಿದು ಬರ್ತದೆ. ಈಗ ನೀವು ಇಷ್ಟು ಪ್ರಚಾರ ಮಾಡಿದ್ರು ಸಹ ಇಬ್ರು ಇನ್ನೂ ಒಂದೇ ವೇದಿಕೆಯಲ್ಲಿ ಕಾಣಿಸ್ತಾ ಇಲ್ಲ. ಕಾರ್ಯಕರ್ತರು ಸ್ವಲ್ಪ ಅಸಮಾಧಾನ ಆಗಿದೆ. ಅದ್ರ ಬಗ್ಗೆ ಮೊನ್ನೆ ಕಂಡಿದ್ದೀವಿ. ಕಾಣುವಂತ ಸಂದರ್ಭಗಳು ಬರ್ತಾವ. ನಿಶ್ಚಿತವಾಗಿ ನಾವೆಲ್ಲರೂ ಒಂದೇ ವೇದಿಕೆಯಲ್ಲಿ ಕಂಡು ಒಂದೇ ರೀತಿಯ ಪ್ರಚಾರ ಕಾರ್ಯದಲ್ಲಿ ನಾವು ಧುಮುಕ್ತೀವಿ. ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಒಂದು 5,000 ಮತಗಳ ಅಂತರದಿಂದ ಸೋಲಕೊಂಡಿತ್ತು ಬಿಜೆಪಿ. ಈ ಬಾರಿ ಎಷ್ಟು ಮತಗಳ ಅಂತರದಿಂದ ಗೆಲುವು ಸಾಧಿಸಬಹುದು? ನನ್ನ ಅಂದಾಜು 25,000ಗಿಂತ ಹೆಚ್ಚಿನ ಮತದಿಂದ ಭಾರತೀಯ ಜನತಾ ಪಾರ್ಟಿ ಹೆಸರೇ ಗೆಲುವು ಸಾಧಿಸಿದೆ. ಈ ಬಾರಿ ಏನು ಮೇಟಿಯವರ ಕುಟುಂಬಕ್ಕೆ ನೀಡೋದ್ರಿಂದ ಅನುಕಂಪ ಮತ್ತು ಮೇಟಿಯವರು ಕೆಲವೊಂದು ಏನು ಸ್ವಭಾವದಿಂದಾಗಿ ಗ್ರಾಮೀಣ ಭಾಗದಲ್ಲಿ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷ ಒಳಗೆ ತೋರ್ತಾ ಇದ್ದಾರೆ. ಇದು ನಿಮಗೆ ಪರಿಣಾಮ ಬೀರುತ್ತೆ ಅನ್ಸುತ್ತೆ? ಅದು ಅಂತ ಪರಿಣಾಮ ಈ ಸಾರಿ ನಮ್ಮ ಈ ಚುನಾವಣೆಯಲ್ಲಿ ಬೀರೋದೇ ಇಲ್ಲ. ಇದು ಏನು ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂತಹ PH ಪೂಜಾರ್ ಅವರ ಅಭಿಪ್ರಾಯ ಈ ರೀತಿಯಾಗಿ ಹಂಚಿಕೊಂಡಿದ್ದಾರೆ. ಆನಂದ್, ಅಶ್ವವೇಗ ನ್ಯೂಸ್, ಬಾಗಲಕೋಟೆ.